ಸಾಲ ವಸೂಲಾತಿ ಮಾಡುವಾಗ ಯಾವುದೇ ಕಿರುಕುಳ ನೀಡಬಾರದೆಂದು ಖಾಸಗಿ ಫೈನಾನ್ಸ್ನ ಸಿಬ್ಬಂದಿಗೆ ಪಾವಗಡ ತಾಲೂಕಿನ ತಹಶೀಲ್ದಾರ್ ಡಿ.ಎನ್. ವರದರಾಜು ಮತ್ತು ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಮತ್ತು ಗ್ರಾಮಾಂತರ ಸಿಪಿಐ ಗಿರೀಶ್ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಶುಕ್ರವಾರ ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಖಾಸಗಿ ಫೈನಾನ್ಸ್ನ ಸಿಬ್ಬಂದಿಗಳ ಸಭೆಯಲ್ಲಿ ಅವರು ಈ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬನ್ನಿ ಹಾಗಾದರೆ ಅವರು ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಎಲ್ಲ ಸಾರ್ವಜನಿಕರಿಗೂ ಸಹ ಹೇಳೋದಿಷ್ಟೇ, ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗೂ ಪ್ರಕರಣಗಳು ಮತ್ತು ಏನು ಬರ್ತಾ ಇದ್ದಾವೆ. ಈ ವಿಚಾರವಾಗಿ ಯಾರೂ ಸಹ ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಏಜೆಂಟ್ಸ್ ಆಗಿ ಏನೋ ಬಂದು ನಿಮ್ಮ ಹತ್ರ ಬಂದು ದುಡ್ಡು ವಸೂಲು ಮಾಡೋದು ಬಂದಾಗ ಅಕಸ್ಮಾತ್ ಹ್ಯಾರಾಸ್ಮೆಂಟ್ ಆಗಲಿ ಬೇರೆ ಏನಾದರೂ ನಿಮ್ಗೆ ಏನೋ ತೊಂದರೆ ಕೊಟ್ಟಂತ ಕಂಡು ಬಂದರೆ ನಾವು ಡೈರೆಕ್ಟಾಗಿ ಬಂದು ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸ್ಬೋದು, ನಮ್ಮನ್ನು ಸಂಪರ್ಕಿಸ್ಬೋದು. ಆನಂತರ ನಾವು ನೆಕ್ಸ್ಟ್ ನಾವು ಅದನ್ನು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಒಂದು. ಆನಂತರ ಯಾರೂ ಸಹ ಇವರು ಬಂದು ಗಲಾಟೆ ಮಾಡಿದಾರೆ ಉದ್ದೇಶಕ್ಕೋಸ್ಕರ ಮತ್ತು ಬಲವಂತ ಮಾಡಿದ ಉದ್ದೇಶಕ್ಕೋಸ್ಕರ ಊರು ಬಿಟ್ಟೋದಾಗಲಿ ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಆಮೇಲೆ ಎದುರುಕೊಂಡು ಬೇರೆ ಥರ ಯಾವುದೇ ರೀತಿಯ ಯಾರೂ ಸಹ ಏನನ್ನು ತೀರ್ಮಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಸಾರ್ವಜನಿಕರು ಹೇಳ್ತಾರೆ. ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಈ ಮೂಲಕ ಮಾಡ್ತಾ ಇದ್ದೀನಿ. ಎಲ್ಲ ಸಾರ್ವಜನಿಕರಿಗೂ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಡಿಬಿಟ್ರೆ ಮುಂದೆ ಆಗುವಂತಹ ಅನಾಹುತಗಳು ನೀವೇ ನೇರವಾಗಿ ಮನೆಯಾಗುತ್ತೆ. ಇದು ನಾವು ಫಸ್ಟ್ ಮೀಟಿಂಗು ಏನಂದರೆ ನಾವು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಮತ್ತು ಸರ್ಕಾರದಲ್ಲಿ ಆಗಿರೋ ಥರ ನೆಕ್ಸ್ಟ್ ಈಗ ಸರ್ಕಾರದಲ್ಲಿ ಯಾವುದೇ ಸುಗ್ರೀವಾಜ್ಞೆ ಮಾಡಿಸೋದಕ್ಕೆ ಬೇರೆಲ್ಲ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ ಮತ್ತೇನಾದರೂ ಕಾನೂನಿಯನ್ನು ಮತ್ತೆ ಸುಗ್ರೀವಾಜ್ಞೆ ಮಾಡಿಸೋದಾಗಲಿ ಬೇರೆ ಆದರೆ ಮತ್ತೆ ಕರಿತೀವಿ. ಮತ್ತೆ ಕರೆದು ನಾವು 3 ಸಲ ಹೇಳ್ತೀವಿ, ಅದೆಲ್ಲ ಜೀರೋ, ಅದು ವರ್ಕೌಟ್ ಆಗುತ್ತೆ. ಆಸ್ಪೆಕ್ಟ್ ಏನಿದೆ ಅದನ್ನು ಮಾಡಿ ಅಪ್ ಟು ಡಿಫಾಲ್ಟರ್ ಹೋಗುತ್ತೆ, ನೆಕ್ಸ್ಟ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಿಂದ ಏನಿದೆ ಪ್ರಾಪರ್ಟಿ ಆಕ್ಷನ್ಸು ಅವೆಲ್ಲ ನೆಕ್ಸ್ಟ್ ಕೊಡ್ತೀವಿ. ಅಲ್ಟಿಮೇಟ್ಲಿ ಜಗ್ತಿ ಇಷ್ಟೇ ತಂದಿರೋದು. ಈ 17 ಲೇಔಟು ವಾಸನೆ ಮಾಡಿದ್ದಕ್ಕೆಲ್ಲನೂ ಯಾವ್ದಾದ್ರು ಗೊತ್ತಿರೋ ಇತಿಹಾಸ ಅದು. ಇಡೀ ದೇಶದಲ್ಲಿ ಅಂಗಡಿಗಳು ಭಾರತಕ್ಕೆ ಬೇಕಾದಷ್ಟು ಅಲ್ವಾ. ಸಾವಿರಾರು ಕೋಟಿ ರೂಪಾಯಿದು ಅಮೌಂಟು ಇದಾಗೋಯ್ತು, ಹೈಕೋರ್ಟ್ ಕೇಸ್ ಮಾಡಿತ್ತು, ಆರ್ಡರ್ ಆಗೋಯ್ತು. ಎಷ್ಟು ದಿನ ಅಷ್ಟೊಂದು ಮಾರಾಟ ಮಾಡಿಬಿಟ್ಟು ಅದು ಎಷ್ಟು ಪರ್ಸೆಂಟೇಜು ಶೇರನ್ನು ಜನಗಳಿಗೆ ಬಾಂಡ್ ಯಾರಿಗೆ ರಿಯಲ್ ಬಾಂಡ್ ಇದೆ ಅದು ಕೊಡಬೇಕು ಅಂತ ಆರ್ಡರ್ ಅಲ್ವಾ. ಅದು ಒಳ್ಳೆಯ ಉದ್ದೇಶನೇ ಬಟ್ ಅದನ್ನು ಮತ್ತೆ ವಾಪಸ್ ಖಾಸಗಿ ಫೈನಾನ್ಸ್ಗಳ ಕಿರುಕುಳದಿಂದ ತಪ್ಪಿಸಲು ನಮ್ಮ ಪಾವಗಡ ತಾಲೂಕಿನ ಅಧಿಕಾರಿಗಳು ದಿಟ್ಟ ಹೆಜ್ಜೆ ಇಟ್ಟಿರುವುದು ಸಾರ್ವಜನಿಕರಲ್ಲಿ ಸಂತಸ ಮೂಡಿದೆ. ಯಾಕೆಲ್ಲ ಹಿಂಗೆ ಮುಚ್ಕೊಂಡಿದ್ದೀರಲ್ಲ? ಇಲ್ಲಿ ಗುರುನಾಥ ಹೊಡಿತಾ ಇದೆ, ಶೌಚಾಲಯ ಮಾಡೋದ್ರಿಂದ ಇಲ್ಲಿ ಭಾರಿ ಗುರುನಾಥ ಹೊಡಿತಾ ಇದೆ. ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಜನಗಳಿಗೂ ಸಾರ್ವಜನಿಕರಿಗೆ ತುಂಬ ಎಲ್ಲಿ ಇರೋದು? ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಪ್ರವೇಶ ಪಡೆದ ತಕ್ಷಣ ನಿಮಗೆ ಸುಗಂಧ ದ್ರವ್ಯ ವಾಸನೆ ಬರುತ್ತೆ ಅಂದ್ಕೊಂಡಿದ್ದಾರ? ಹಾಗಾದರೆ ನಿಮ್ಮ ಊಹೆ ತಪ್ಪು. ಅಲ್ಲ ಕಣ್ರಿ, ಉಚ್ಚ ಒಯ್ದಿರೋದು ಅಂದರೆ ಮೂತ್ರ ವಿಸರ್ಜನೆಯ ವಾಸನೆ ದುರ್ವಾಸನೆ ಬೀರುತ್ತಿದೆ. ಇದರಿಂದ ವಾಂತಿ ಬರುತ್ತೆ, ವಾಕರಿಕೆ ಬರುತ್ತೆ. ಎಲ್ಲಪ್ಪ ಅಂತೀರ, ತಹಶೀಲ್ದಾರ್ ಕಚೇರಿಯ ಪಕ್ಕದಲ್ಲಿ ಶುದ್ಧ ಕುಡಿಯುವ ನೀರಿನ ಪಾವನ ಗಂಗಾ ಯೋಜನೆಯಲ್ಲಿ ಈ ಒಂದು ಘಟಕವನ್ನು ಹಾಕಲಾಗಿದ್ದು, ಆದರೆ ಈ ಒಂದು ಘಟಕವನ್ನು ಕಾರಣಾಂತರಗಳಿಂದ ನಿಲ್ಲಿಸಲಾಗಿದೆ. ಪಕ್ಕದಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಯಾವ ರೀತಿ ದೂರ ಇರ್ತಾ ಇದೆ ಅನ್ನೋದನ್ನ ನಾವೀಗ ಕೇಳೋಣ. ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಜನಗಳಿಗೂ ಸಾರ್ವಜನಿಕರಿಗೆ ತುಂಬಾ. ಎಲ್ಲಿ ಇರೋದು ಇದು? ತಾಲೂಕು ಆಫೀಸ್ ಪಕ್ಕದಲ್ಲಿ, ಪೊಲೀಸ್ ಸ್ಟೇಷನ್ಗೂ ತಾಲೂಕು ಆಫೀಸ್ ಮಧ್ಯದಲ್ಲಿದೆ. ಇದನ್ನ ಏನಿದೆ ಹಾಕಿರೋದು? ಇದೇನಂತ ಯಾರು ಹಾಕಿರೋದು? ಶುದ್ಧ ನೀರಿನ ಘಟಕ ಹಾಕಿದ್ದಾರೆ. ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಒಂದು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಇದು ಶುದ್ಧ ನೀರಿನ ಘಟಕ ನಡೀತಾ ಇಲ್ವಾ? ಇಲ್ಲ ಸರ್, ಬಹಳ ವರ್ಷದಿಂದ ನಿಂತೋಗಿದೆ. ಒಂದು ತಿಂಗಳೇನೋ ಆನ್ ಆಗಿತ್ತು, ಆಮೇಲೆ ತುಂಬಾ ವರ್ಷದಿಂದ ನಿಂತೋಗಿದೆ. ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ ಸಾರ್ವಜನಿಕ. ಇಲ್ಲೆಲ್ಲ ಬೇರೆಯವ್ರು ಬಂದು ತಹಶೀಲ್ದಾರ್ ಆಫೀಸ್ ಬರೋರೆಲ್ಲ ಮೂತ್ರ ವಿಸರ್ಜನೆ ಮಾಡ್ತಾವ್ರೆ. ತಹಶೀಲ್ದಾರ್ ಗಮನಕ್ಕೂ ತಂದಿದ್ದೀವಿ, ಸ್ವಾಮೀಜಿ ಅವ್ರ ಗಮನಕ್ಕೂ ಹೋಗಿದೆ ನಿಮ್ಮ ಪ್ರೆಸ್ ಮುಖಾಂತರ. ಅದನ್ನ ಮಂದಾಟ್ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ದಿರೋ ಕಡೆ ಅನುಕೂಲ ಮಾಡ್ಕೊಂಡು ಒಳ್ಳೇದು ಅಂತ. ತೆರವುಗೊಳಿಸಿಲ್ಲ ಆದ್ರೂ ಇಲ್ಲಿವರೆಗೆ. ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಇನ್ನೆರಡು ದಿನ ಹೋದ್ರೆ ಮಲ ವಿಸರ್ಜನೆ ಇಲ್ಲೇ ಮಾಡ್ಬಿಡ್ತಾರೆ. ಆಗ್ತಾ ಇದೆ. ಆಗ್ತಾ ಇದೆ.
ಹಾಂ 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 ಈಗೇನು ನಿಮ್ಮ ಒತ್ತಾಯ ಇದನ್ನು ತೆಗಿಬೇಕು ಅಂತ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನೋಡಿ ಗಬ್ಬು ವಾಸನೆ ಬರ್ತಾಯ್ತೆ ನಮಗೂ ಸುತ್ತು ರಾಮ ರಾಮ ರಾಮ. ಯಾರು ಕುತ್ಕೊಳಕಿಲ್ಲ. ಹಾಂ ಎಲ್ಲ ಇದು ಹಿಂದಕ್ಕೆ ಹೋಗ್ತಾರೆ ಎಲ್ಲ. ಸಾಹೇಬ್ರು ಆಗ್ಲೂ ಪಾಪ ಇನ್ಫಾರ್ಮ್ ಮಾಡಿದ್ದಾರೆ. ಹಾಂ ಅವರು ಇದು ಮಾಡ್ತಿಲ್ಲ ಅವರು. ಹಾಂ ಒಟ್ಟಿಗೆ ಪಾವನಗಂಗಾ ಶುದ್ಧ ಕುಡಿಯುವ ನೀರಿನ ಘಟಕ ಯೋಜನೆ ಇದೇನು ನಿಂತೋಗಿರೋದ್ರಿಂದ ಸ್ವಾಮೀಜಿ ಅವ್ರಿಗೂ ಕೆಟ್ಟ ಹೆಸರು, ಸುಧಾಮೂರ್ತಿ ಅವ್ರಿಗೂ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಹಾಂ ಬೇರೆ ಕಡೆ ಎಲ್ಲಾದ್ರೂ ಇಲ್ದಿದ್ದ ಕಡೆ ಶಿಫ್ಟ್ ಮಾಡಿದ್ರೆ ಒಳ್ಳೇದು. ಘಟಕ ನಡೀತಾ ಇರೋದ್ರಿಂದ ಎಲ್ಲ ಇಲ್ಲಿ ಬಂದು ಉಚ್ಚ ಹೋಯ್ತವ್ರೆ. ಇದನ್ನೇ ಏನ್ರಿ ಕರ್ಮ ಕಾಂಡ ಇದು. ಹಾಂ ಶೌಚಾಲಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಂ ಶುದ್ಧ ನೀಡುವ ಘಟಕನೇ ಶೌಚಾಲಯ ಮಾಡ್ಕೊಂಡ್ಬಿಟ್ಟಾರೆ. ಹೋಗತ್ತೆಗೆ ಬಿದ್ದೋಗ್ಬಿಡ್ತೀನಿ ಒಂದು 2 ದಿನ ಅಷ್ಟೇ ಅದು. ಹಾಂ 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 ಹೌದು ಸೇರಿಕೆ ರಾಮ ರಾಮ. ಸ್ಟೇಷನ್ ಅವರು ನಿಂತ್ಕೊಳಕ್ ಆಗ್ತಾ ಇಲ್ಲ, ಬರೀ ಈ ಕಡೆ ಬಂದ್ಬಿಡ್ರಿ, ವಾಸನೆ ಜಾಸ್ತಿ ಆಗ್ತೈತೆ. ಇಲಾಖೆಯವರು ನಿಂತ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ. ಹಾಂ ಹಾಂ ಆ ಕಡೆ ಹೋಗ್ತಾ ಇದೆ ಪಾಸಿಂಗ್ ಲೀಕೇಜ್. ಅಬ್ಬಬ್ಬ ಏನು ನಿಮ್ಮ ಹೆಸರು? ರಮೇಶ್ ಅಂತ ಸರ್, ಕುಂಡ್ಲಹಳ್ಳಿ. ಹೌದಾ, ಏನು ನೀವು ಮುಚ್ಚಿದ್ರಲ್ಲ, ಏನು ಯಾಕೆ? ಇದು ಶೌಚಾಲಯದ್ದು ಭಾರಿ ದುರ್ನಾಶ ಹೊಡಿತಾ ಇದೆ ಸರ್. ಅದಕ್ಕೆ ಇಲ್ಲಿ ಇದೆಯಾ ಶೌಚಾಲಯ ಇದೆಯಾ ಇಲ್ಲಿ? ಇಲ್ಲ ಸರ್, ಆದ್ರೂ ಇಲ್ಲಿ ಇಲ್ಲಿಂದ ನೀರಿನ ಘಟಕ ಇರೋದು, ಆದ್ರೂ ಇಲ್ಲಿ ಶೌಚಾಲಯಕ್ಕೆ ಬಳಸ್ಕೊಂತ ಇದಾರೆ ಸರ್ ಎಲ್ಲ. ತಹಶೀಲ್ದಾರ್ ಕಚೇರಿಗೆ ಬಂದರೆ ರೋಗಗಳಿಗೆ ಬಲಿಯಾಗಬೇಕಾಗುತ್ತೆ. ಈಗಲಾದರೂ ನಮ್ಮ ತಹಶೀಲ್ದಾರ್ ವರದರಾಜು ಸಾಹೇಬರು ಎಚ್ಚೆತ್ತುಕೊಂಡು ಈ ಒಂದು ಖಾಲಿ ಘಟಕವನ್ನು ಬೇರೆ ಕಡೆ ಸ್ಥಳಾಂತರಗೊಳಿಸಿ ನಮಗೆ ರೋಗಗಳಿಂದ ಮುಕ್ತಿಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.